ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ ಮುತ್ತಿಲೆ, ಆಯುರ್ವೇದಿಕ್ ಸೆಕ್ಸುಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ನಿಮುರು ದೌರ್ಬಲ್ಯತೆಯಲ್ಲಿ ಮಾಡರ್ನ್ ಮೆಡಿಸಿನಲ್ಲಿ ಏನೇನು ಟ್ರೀಟ್ಮೆಂಟ್ ಮಾಡ್ಯುಲಿಟೀಸ್ ಇದೆ ಅಥವಾ ಟ್ರೀಟ್ಮೆಂಟ್ ಏನೇನು ಆಸ್ಪೆಕ್ಟ್ ಇದೆ ಅಂತ ಈ ವಿಷಯ ಮೇಲೆ ಮಾತಾಡ್ತೀನಿ. ನಾನು ಮುಂಚೆ ನಿಮುರು ದೌರ್ಬಲ್ಯತೆ ಆಗಲಿ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಲಿ, ಆಯುರ್ವೇದ ಅಪ್ರೋಚ್ ಏನು ಅಂತ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಸೊ ಇವತ್ತು ಮಾಡರ್ನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಥವಾ ಅಲೋಪೆಥಿ ಸಿಸ್ಟಮ್ ಆಫ್ ಏನು ಮೆಡಿಸಿನ್ ತಾವು ಹೇಳ್ತಿರಲ್ಲ, ಅದರಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನಲ್ಲಿ ಏನೇನು ಟ್ರೀಟ್ಮೆಂಟ್ ಅವೈಲೇಬಲ್ಸ್ ಇದೆ ಸದ್ಯಕ್ಕೆ. ಸೊ ಇದರಲ್ಲಿ ನಾನು 3 ಸೆಟ್ನಲ್ಲಿ ಡಿವೈಡ್ ಮಾಡ್ತೀನಿ. ಏನಂದರೆ, ಒಂದು ಮೆಡಿಸಿನಲ್ ಮ್ಯಾನೇಜ್ಮೆಂಟ್ ಅದ ಮೆಡಿಸಿನ್ಸ್ ತೊಗೊಂಡ್ಬಿಟ್ಟು ಮ್ಯಾನೇಜ್ಮೆಂಟ್ ಮಾಡೋದು. ಎರಡನೇದು ಏನಂದರೆ ರೀಜೆನರೇಷನ್ ಥೆರಪಿ ಅಥವಾ ರೀಜೆನರೇಷನ್ ಥೆರಪಿ ಅಂತ ಹೇಳಿರ್ತೀವಿ. ಮೂರನೇದು ಏನಂದರೆ ಸರ್ಜರಿ ಆಸ್ಪೆಕ್ಟು. ಸೊ ಫಸ್ಟ್ ಇವಾಗ ಮೆಡಿಕಲ್ ಆಸ್ಪೆಕ್ಟ್ ಬಗ್ಗೆ ಮಾತಾಡ್ತೀನಿ ಅಥವಾ ಮೆಡಿಸಿನಲ್ ಆಸ್ಪೆಕ್ಟ್ ಬಗ್ಗೆ ಮಾತಾಡ್ತೀನಿ. ಮೆಡಿಸಿನಲ್ ಆಸ್ಪೆಕ್ಟ್ನಲ್ಲಿ ಒಂದು ಇರುತ್ತೆ ಹಾರ್ಮೋನಲ್, ಎರಡನೇದು ಇರುತ್ತೆ PDE5 ಇನ್ಹಿಬಿಟರ್ಸ್, ಮತ್ತು ಮೂರನೇದು ಏನಿರುತ್ತೆ ಅಲ್ಲ ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ಸ್. ಸೊ ಇದು ಮೆಡಿಸಿನಲ್ ಆಯಿತು. ಆಮೇಲೆ ರೀಜನರೇಷನ್ ಥೆರಪಿ ಏನಿರುತ್ತಲ್ಲ, ಇದರಲ್ಲಿ ಒಂದು ಶಾಟ್ಸ್ ಅಥವಾ PRP ಅಂತ ಇರುತ್ತೆ. ಎರಡನೇದು ಶಾಕ್ ವೇವ್ ಥೆರಪಿ ಅಂತ ಇದೆ. ಮೂರನೇದು ಅಂದರೆ ಸ್ಟೆಮ್ ಸೆಲ್ಸ್ ಥೆರಪಿ. ಅದು ಇಂಡಿಯಾನಲ್ಲಿ ಅಷ್ಟು ಪಾಪ್ಯುಲರ್ ಇಲ್ಲ. ಬರುವ ವಿಡಿಯೋನಲ್ಲಿ ನಾನು ಕಂಟಿನ್ಯೂ ಆಗಿ ಇದ್ರ ಬಗ್ಗೆ ಎಲಾಬ್ರೇಷನ್ ಕೊಡ್ತೀನಿ. ಆಮೇಲೆ ಥರ್ಡ್ ಏನಂದರೆ ಸರ್ಜಿಕಲ್ ಮ್ಯಾನೇಜ್ಮೆಂಟು. ಸೊ ಫಸ್ಟ್ ಇವಾಗ ಒಂದೊಂದು ಸೆಟ್ನ ನಾನು ಕ್ಲಿಯರ್ ಆಗಿ ಮಾತಾಡ್ತೀನಿ. ಒಂದು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಥವಾ ಮೆಡಿಸಿನಲ್ ಟ್ರೀಟ್ಮೆಂಟ್ನಲ್ಲಿ ಯಾವುದೋ ಕಾಯಿಲೆಗೆ ಚಿಕಿತ್ಸೆ ಮಾಡಬೇಕಂದ್ರೆ ಅದು ಫಸ್ಟ್ ಕಾಜ್ ಏನು, ಎದರದಿಂದ ಅದು ಕಾಯಿಲೆ ಬರ್ತಾ ಇದೆ ಅಂತ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್, ತಮಗೆ ಜ್ವರ ಬಂದಿದೆ ಅಂತ ತಿಳ್ಕೊಳ್ಳಿ. ಜ್ವರ ಬಂದಿದ್ರೆ ಬರೀ ಡೋಲೋ 650 ಅಂತ ಯಾವುದು ಈ ಥರ ಆ್ಯಂಟಿಪೈರೇಟಿಕ್ ಮೆಡಿಸಿನ್ ಕೊಟ್ಟು ಉಪಯೋಗ ಇಲ್ಲ. ಅದು ಜ್ವರ ಯಾಕೆ ಬಂತು, ವೆದರ್ ಇಟ್ ಈಸ್ ಎ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೆದರ್ ಇಟ್ ಈಸ್ ಎ ವೈರಲ್ ಇನ್ಫೆಕ್ಷನ್, ವೆದರ್ ಇಟ್ ಈಸ್ ಜಸ್ಟ್ ಡ್ಯೂ ಟು ಸಮ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, ಅಥವಾ ಏನಾದರೂ ನಿಮಗೆ ಕಾಲಿಗೆ ಕಾಯಕ್ಕೆ ಏಟ್ ಏನಾದರೂ ಬಿದ್ದಿದೆ, ಅಲ್ಲಿ ಸೆಪ್ಟಿಕ್ ಏನಾದರೂ ಆಗ್ಬಿಟ್ಟು ಅದರದಿಂದ ಜ್ವರ ಏನಾದರೂ ಬರ್ತಾ ಇದೆ ಅಂತ. ಸೊ ಇವನ್ ಇದರಲ್ಲಿ ನಿಮುರು ದೌರ್ಬಲ್ಯತೆಯಲ್ಲೂ ಹಾಗೆ ಇದೆ. ನಿಮುರು ದೌರ್ಬಲ್ಯತೆ ಯಾಕೆ ಬಂತು? ಇಟ್ ಈಸ್ ಜಸ್ಟ್ ಡ್ಯೂ ಟು ಯುವರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಬಾಡಿನಲ್ಲಿ ಹಾರ್ಮೋನಲ್ ಕೊರತೆ ಇತ್ತು ಅದರಿಂದ ಬಂದಿದೆ, ಅಥವಾ ನೀವು ವ್ಯಾಸ್ಕುಲರ್ ಸ್ಟ್ರಕ್ಚರ್ನಲ್ಲಿ ವೀನ್ಸ್ನಲ್ಲಿ ಏನಾದರೂ ತುಂಬ ಬ್ಲಾಕೇಜಸ್ ಆಗ್ತಾ ಇದೆ, ಅದರಲ್ಲಿ ಒಳಗಡೆ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗಿದೆ ಅದರದಿಂದ ಬರ್ತಾ ಇದೆ. ಅಥವಾ ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ಸ್ ಪೇಷಂಟ್ಸ್ ಇದ್ದೀರಾ, ಲಾಂಗ್ ಟೈಮ್ದಿಂದ ಡಯಾಬಿಟಿಸ್ ಇದೆ, ಅದರದಿಂದ ನರ್ವ್ ಡ್ಯಾಮೇಜ್ ಆಗಿಬಿಟ್ಟು ಡಯಾಬಿಟಿಕ್ ನ್ಯೂರೋಪೆಥಿ ಅಂತ ಏನಾದರೂ ಕಂಡೀಷನ್ ಆಗಿದೆ, ಅದರದಿಂದ ಏನಾದರೂ ಆಗ್ತಿದೆ. ಅಥವಾ ಏನಾದರೂ ಸ್ಟ್ರೆಸ್ ಇದೆ, ಆ್ಯಂಗ್ಸೈಟಿ ಇದೆ, ಜೊತೆಗೆ ವೈಫ್ ಜೊತೆಗೆ ಹೊಂದಾಣಿಕೆ ಚೆನ್ನಾಗಿಲ್ಲ, ರಿಲೇಷನ್ಶಿಪ್ ಇಶ್ಯೂ ಇದೆ, ಆ ಸೈಕೋಸೊಮ್ಯಾಟಿಕ್ ಕಂಡೀಷನ್ ಏನಾದರೂ ಇದೆ, ಅದರದಿಂದ ಏನಾದರೂ ಆಗ್ತಾ ಇದೆ ಅಂತ ಪರ್ಟಿಕ್ಯುಲರ್ ಕಾಸ್ನ ಡಯಾಗ್ನೋಸ್ ಮಾಡಿಬಿಟ್ಟು ಆ ಪ್ರಕಾರ ಚಿಕಿತ್ಸೆ ಕೊಡಬೇಕು. ವೆನ್ ಇಟ್ ಕಮ್ಸ್ ಟು ಹಾರ್ಮೋನಲ್ ಟ್ರೀಟ್ಮೆಂಟು, ಬಾಡಿನಲ್ಲಿ ಮೇಲ್ ಬಾಡಿನಲ್ಲಿ ಮೇನ್ಲಿ ಟೆಸ್ಟೋಸ್ಟಿರಾನ್ ಇದೆ ಪ್ರೈಮರಿ ಹಾರ್ಮೋನ್. ಮೇ ಬಿ ಡ್ಯೂ ಟು ನಮ್ಮ ಫುಡ್ ಹ್ಯಾಬಿಟ್ಸು, ಇಂಪ್ರಾಪರ್ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಅಥವಾ ಇವಾಗ ನಾವು ಈ ಥರ ತುಂಬಾ ಜಾಸ್ತಿಯಾಗಿ ಪ್ಲಾಸ್ಟಿಕ್ಸ್ ಉಪಯೋಗ ಫುಡ್ನಲ್ಲಿ ಮಾಡ್ತಾ ಇದ್ದೀವಿ, ಆ ಥರದ್ದು ಒಂದು ಸೈಡ್ ಎಫೆಕ್ಟ್ ಇರ್ಬೋದು. ಟೆಸ್ಟೋಸ್ಟಿರಾನ್ ಸ್ಲೋಲಿ ಪುರುಷರಲ್ಲಿ ಡ್ರಾಪ್ ಆಗ್ತಾ ಇದೆ. ಸೊ ಇದು ಟೆಸ್ಟೋಸ್ಟಿರಾನ್ ಡ್ರಾಪ್ ಆಗ್ತಾ ಇದ್ದರೆ ಇದಕ್ಕೆ ನಾವು ಹೊರಗಡೆಯಿಂದಾನೇ ಸಪ್ಲಿಮೆಂಟ್ ಕೊಡಬೇಕಾಗುತ್ತೆ. ಸೊ ಇದು ಒಂದು ಹಾರ್ಮೋನಲ್ ಟ್ರೀಟ್ಮೆಂಟ್ ಆಯಿತು. ಎರಡನೇ ಟ್ರೀಟ್ಮೆಂಟ್ ಮಾಡ್ಯುಲಿಟಿ ಏನಂದರೆ PDE5 ಇನ್ಹಿಬಿಟರ್ಸ್. ಈ ಇನ್ಹಿಬಿಟರ್ ಕೆಲಸ ಏನಂದರೆ ವ್ಯಾಸೋ ಡೈಲೇಷನ್ಸ್ ಮಾಡೋದು. ಇದು ಒಂದು ಕರೆಂಟ್ ಪಾಸ್ ಆಗಿದ್ದಂಗೆ ನಾವು ಸೆಕ್ಸ್ ಮಾಡಬೇಕಂತ ಇಚ್ಛೆ ಇತ್ತು, ಅದು ಮೈಂಡ್ಗೆ ಹೋಯಿತು. ನಾವು ಫಾರ್ ಎಕ್ಸಾಂಪಲ್ ಯಾವುದೋ ಪರ್ಟಿಕ್ಯುಲರ್ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡಿದ್ದೀವಿ, ಅದು ಇಚ್ಛೆ ಆಯಿತು, ಪಾರ್ಟ್ನರ್ನ ಟಚ್ ಮಾಡಿದ್ದೀವಿ, ಫೀಲ್ ಮಾಡ್ತೀವಿ, ಕಿಸ್ ಮಾಡ್ತೀವಿ, ಅದು ಮೆಸೇಜ್ ಬ್ರೈನ್ಗೆ ಹೋಗುತ್ತೆ, ಬ್ರೈನ್ದಿಂದ ಸ್ಯಾಕ್ರಲ್ ಪ್ಲೆಕ್ಸಸ್ ಹೋಗುತ್ತೆ, ಸ್ಯಾಕ್ರಲ್ ಪ್ಲೆಕ್ಸಸ್ನಲ್ಲಿ ನರ್ವ್ಸ್ ಆ್ಯಕ್ಟಿವೇಟ್ ಆಗಿಬಿಟ್ಟು ಆ ಮೆಸೆಂಜರ್ ಪೆನಿಸ್ಗೆ ಹೋಗುತ್ತೆ. ಪೆನಿಸ್ನಲ್ಲಿ ಹೋದ್ಮೇಲೆ ಅಲ್ಲಿ ಏನಾಗುತ್ತೆ, ಈ ಎನ್ಸೈಮ್ಸು ಮತ್ತು ಎಸೆನ್ಷಿಯಲ್ಸ್ ಅಮೈನೋ ಆ್ಯಸಿಡ್ಸ್ ಏನಿರುತ್ತಲ್ಲ ಅದು ಆ್ಯಕ್ಟಿವೇಟ್ ಆಗಿಬಿಟ್ಟು ಅಲ್ಲಿಂದ ಏನು ಮಾಡುತ್ತೆ, ನರ್ವ್ಸ್ನ ಅಥವಾ ವೆಸಸ್ನ ಡೈಲೇಟ್ ಮಾಡೋದು. ಸೊ PDE5 ಇನ್ಹಿಬಿಟರ್ಸ್ ಯೂಸಲಿ ತಾವು ತಮಗೆ ಗೊತ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ತಾವು ಮೋಸ್ಟ್ ಕಾಮನ್ಲಿ ಬ್ರ್ಯಾಂಡ್ ವೈಗ್ರಾ ಅಂತ ಏನು ಟ್ಯಾಬ್ಲೆಟ್ ಇದೆ, ಸಿಡನಾಫಿಲ್ ಸಿಟ್ರೇಟು ಅಥವಾ ಟಿಡಿನಾಫಿಲು, ಈ ಥರ ಗ್ರೂಪ್ ಆಫ್ ಮೆಡಿಸಿನ್ಸ್ ಏನಿದೆಯಲ್ಲ, ದೀಸ್ ಆರ್ ಆಲ್ PDE5 ಇನ್ಹಿಬಿಟರ್ಸ್. ಅಂದರೆ ನಿಮಗೆ ಇನ್ಸ್ಟೆಂಟಾಗಿ ವಿದಿನ್ 2 to 3 ಅವರ್ಸ್ನಲ್ಲಿ ಆ ಸೆಕ್ಸ್ ಮಾಡಬೇಕಂತ ಏನು ಬಲ ಬೇಕು ಅಥವಾ ಏನು ಪವರ್ ಬೇಕು ಅದನ್ನು ಜನ್ರೇಟ್ ಮಾಡಿಬಿಟ್ಟು ಅಲ್ಲಿ ಉದ್ರೇಕ ಬರುತ್ತೆ. ಸೊ ದೀಸ್ ಆರ್ PDE5 ಇನ್ಹಿಬಿಟರ್ಸ್. ಮೂರನೇದಂದರೆ ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್. ಫಾರ್ ಎಕ್ಸಾಂಪಲ್ ಅದು L-ಅರ್ಜಿನಿನ್ ಇರ್ಬೋದು, ಸಿಟ್ರುಲಿನ್ ಇರ್ಬೋದು, ವೈಟಮಿನ್ D ಇರ್ಬೋದು, ಅಥವಾ
ಬೇರೆ ಬೇರೆ ವಿಟಮಿನ್ಸ್ ಕೊರತೆ ಇರ್ಬೋದು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊರತೆ ಇರ್ಬೋದು, ಅದನ್ನು ಕೊಡೋದು. ಸೊ ಇದು ಆಯಿತು ಮೆಡಿಸಿನಲ್ ಮ್ಯಾನೇಜ್ಮೆಂಟ್. ಹಾರ್ಮೋನಲ್ ಲೆವೆಲ್ಲು, PDE5 ಇನ್ಹಿಬಿಟರ್ಸ್ ಲೆವೆಲು, ನ್ಯೂಟ್ರಿಯೆಂಟ್ ಲೆವೆಲು. ಇವಾಗ ಸೆಕೆಂಡ್ ಏನು ಟ್ರೀಟ್ಮೆಂಟ್ ಮಾಡ್ಯುಲೇಟಿ ಇದೆ, ರೀಜನರೇಟಿವ್ ಅದರ ಅರ್ಥನೇ ಪುನರ್ಜೀವನ ಕೊಡೋದು. ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ನಿಮ್ಮ ಬಾಡಿನಲ್ಲಿ ಡ್ಯೂ ಟು ಓವರ್ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ನರ್ವ್ಸ್ನಲ್ಲಿ ವೇರಿಯಂಟ್ ಏರ್ ಇರುತ್ತೆ, ಮಸಲ್ಸ್ನಲ್ಲಿ ವೇರಿಯಂಟ್ ಇರುತ್ತೆ, ಮಸಲ್ಸ್ ವೀಕ್ ಆಗಿರುತ್ತೆ, ಸ್ಪಂಜ್ ಸ್ಟ್ರಕ್ಚರ್ ವೀಕ್ ಆಗಿರುತ್ತೆ. ಅದನ್ನು ಏನು ಮಾಡ್ತಾರೆ, ಈ ಪಿ ಶಾರ್ಟ್ಸ್ ಅಥವಾ PRP ಟ್ರೀಟ್ಮೆಂಟ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅಥವಾ ಇನ್ ಕೇಸ್ ಇನ್ನವರೆಗೆ ತಾವು ನೋಡಿಲ್ಲ ಅಂದರೆ ಅದು PRP ಬಗ್ಗೆ ವಿಡಿಯೋ ಮಾಡಿ. ಸೊ PRP ಟ್ರೀಟ್ಮೆಂಟಲ್ಲಿ ಏನು ಮಾಡ್ತಾರೆ, ನಿಮ್ಮ ಬಾಡಿನಲ್ಲಿ ರಕ್ತ ತೊಗೊಂಡ್ಬಿಟ್ಟು ಅದನ್ನು ಸಿಂಥೆಸೈಸ್ ಮಾಡಿಬಿಟ್ಟು ಅದರಿಂದ ಏನಾಗುತ್ತೆ, ಪೆರಿಸಿಸ್ ಮಾಡಿಬಿಟ್ಟು ಪ್ಲೇಟ್ಲೆಟ್ ತೆಗಿತಾರೆ. ಪ್ಲೇಟ್ಲೆಟ್ ತೆಗೆದುಬಿಟ್ಟು ಅದೇ ಪ್ಲೇಟ್ಲೆಟ್ ತಿರ್ಗಾ ತಮ್ಮ ಪೆನಿಸ್ನಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಬಟ್ ಇದು ಏನಂದರೆ ವೆರಿ ಕೇರ್ಫುಲ್ಲು, ವೆರಿ ಎಕ್ಸ್ಪರ್ಟ್ ಪರ್ಸನ್ ಇದು ಮಾಡಬೇಕು. ಯಾಕಂದರೆ ಇದು ಮಾಡುವಾಗ ಸ್ವಲ್ಪ ಕರೆಕ್ಟಾಗಿ ಇಂಜೆಕ್ಷನ್ಸ್ ಕೊಟ್ಟಿಲ್ಲ ಅಥವಾ ರಾಂಗ್ ಆಗಿ ಇನ್ಸರ್ಟ್ ಮಾಡಿಬಿಟ್ರು. ಎಷ್ಟೋ ಪೇಷಂಟ್ ನಾನೇನು ನೋಡಿದ್ದೀನಿ, ಪೆನಿಸ್ ರಾಂಗ್ ಆಗಿಬಿಟ್ಟಿದೆ, ಈ ಥರ ಬೆಂಡ್ ಆಗಿಬಿಟ್ಟಿದೆ. ಸೊ ಎಕ್ಸ್ಪರ್ಟ್ ಪರ್ಸನ್ ಹತ್ರನೇ ಇವೆಲ್ಲ PRP ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಸೆಕೆಂಡ್ ಅಂದರೆ ಶಾಕ್ ವೇವ್ ಥೆರಪಿ ಏನಂತನೂ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೊಡ್ತೀನಿ, ಅದು ನೋಡಿ. ಶಾಕ್ ವೇವ್ ಅಂದರೆ ಏನು? ಶಾಕ್ ವೇವ್ ಅಂದರೆ ಏನು, ನಿಮ್ಮ ಪೆನಿಸ್ ಇದೆ, ಈ ಪೆನಿಸ್ನಲ್ಲಿನೇ ಸರ್ಟನ್ ಎನರ್ಜಿ, ಜೂಲ್ ಆಫ್ ಎನರ್ಜಿ ನಾವು ಕೊಟ್ಬಿಡ್ತೀವಿ. ಅದು ಯಾಕೆ ಕೊಡಬೇಕಂದ್ರೆ, ಆವಾಗ ಏನಂದರೆ ಇಟ್ ಈಸ್ ಜಸ್ಟ್ ಲೈಕ್ ಎ ಫೂಲಿಂಗ್ ಅವರ್ ಬಾಡಿ. ಇವಾಗ ಫಾರ್ ಎಕ್ಸಾಂಪಲ್ ತಾವೆಲ್ಲೋ ಬಿದ್ದಿದ್ದೀರಾ ಅಂತ ತಿಳ್ಕೊಳ್ಳಿ, ಕಾಲಿಗೆ ಏಟಾಗಿದೆ, ಗಾಯ ಆಗಿದೆ, ಇಮಿಡಿಯೇಟ್ಲಿ ಅಲ್ಲಿ ಏನು ಮಾಡುತ್ತೆ, ರಕ್ತ ಹೋಗ್ತಾ ಇದೆ, ಊತ ಬಂದಿದಿರುತ್ತೆ. ಸೊ ಬಾಡಿ ಏನು ಮಾಡುತ್ತೆ, ಒಂದು ಮೆಸೇಜ್ ಕೊಡುತ್ತೆ, ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್ನ, ದೇರ್ ಈಸ್ ಸಮ್ ಪ್ರಾಬ್ಲಮ್, ಗೋ ಇನ್ ಹೆಲ್ಪ್. ಅವಾಗ ಬಾಡಿದೇ ಡಿಫೆನ್ಸ್ ಮೆಕ್ಯಾನಿಸಮ್ ಅಲ್ಲಿ ಬಂದ್ಬಿಟ್ಟು ನ್ಯಾಚುರಲ್ ಆಗಿ ಸರ್ಟನ್ನು ಎನ್ಸೈಮ್ಸು, ಸರ್ಟನ್ ಕೆಮಿಕಲ್ ಅಲ್ಲಿ ರಿಲೀಸ್ ಮಾಡುತ್ತೆ. ಅದರ ವರ್ಕ್ ಏನಂದ್ರೆ ರೀಜನರೇಷನ್ ಮಾಡೋದು, ಪುನರ್ಜೀವನೆ ಕೊಡೋದು ಆ ಪರ್ಟಿಕ್ಯುಲರ್ ಪೇಶಿನ. ಆವಾಗ ಏನು ಮಾಡುತ್ತೆ, ಈ ಥರ ಸ್ಮಾಲ್ ಎನರ್ಜಿ ಆಫ್ ಶಾಕ್ಸ್ ಸರ್ಟನ್ ಪೀರಿಯಡ್ಸ್ ಕಂಟಿನ್ಯೂಸು 4 ಸೆಟ್ಟಿಂಗ್ಸ್ 5 ಸೆಟ್ಟಿಂಗ್ ಕೊಟ್ಟಾದ್ಮೇಲೆ ಸ್ಲೋಲಿ ಏನಾಗುತ್ತೆ, ಬಾಡಿ ನ್ಯಾಚುರಲ್ ಆಗಿ ಅಲ್ಲಿ ಏನಾದರೂ ವೀಕ್ನೆಸ್ ಬಂದಿದೆ, ಡ್ಯಾಮೇಜ್ ಆಗಿದೆ ಅಂತ ನ್ಯಾಚುರಲ್ ಆಗಿ ಅದಕ್ಕೆ ರೀಜನರೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಮೂರನೇದು ಏನಂದರೆ ಸ್ಟೆಮ್ ಸೆಲ್ ಥೆರಪಿ. ಯೂಶಲಿ ಇದು ಕ್ಯಾನ್ಸರ್ ಪೇಷಂಟ್ನಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಬೋನ್ ಮೇನಲ್ಲಿರುವ ಮಜ್ಜೆನ ತೆಗೆದ್ಬಿಟ್ಟು ಅಲ್ಲಿ ಏನು ಮಾಡ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾರೆ. ಈ ಟ್ರೀಟ್ಮೆಂಟ್ ಇನ್ನೂ ನಮ್ಮ ಇಂಡಿಯಾನಲ್ಲಿ ಅಷ್ಟು ಪಾಪ್ಯುಲರ್ ಇಲ್ಲ, ಯಾಕಂದರೆ ಇದ್ರ ಬಗ್ಗೆ ಇನ್ನೂ ಅಷ್ಟು ಸ್ಟಡಿ ಇಲ್ಲ. ಬೇರೆ ಯುರೋಪಿಯನ್ ನೇಷನ್ಸು, US ಎಲ್ಲ ಇನ್ನೂ ಈಗ ಪ್ರಾಕ್ಟೀಸ್ ಮಾಡ್ತಾಯಿದೆ, ಬಟ್ ನಾಟ್ ಅಟ್ ದ್ಯಾಟ್ ಲೆವೆಲ್. ಸೊ ಇವಾಗ ಮೂರನೇದು ಬಂದುಬಿಟ್ಟು ಸರ್ಜಿಕಲ್ ಅಸ್ಪೆಕ್ಟ್ನಲ್ಲಿ ಏನಂದರೆ, ಫಾರ್ ಎಕ್ಸಾಂಪಲ್ ತಮಗೆ ಏನಾದರೂ ರಕ್ತ ಬರ್ತಿದೆ ಬಟ್ ಹೋಲ್ಡ್ ಆಗ್ತಾ ಇಲ್ಲ, ಫಾರ್ ಎಕ್ಸಾಂಪಲ್ ವೀನಸ್ ಲೀಕೇಜ್ ಅಂತೀವಿ ಆ ಕಂಡೀಷನ್ಗೆ, ಅಲ್ಲಿ ಆ ಥರ ವೀನಸ್ ಲೀಕೇಜ್ ಏನಾದರೂ ಇದೆ, ಇನ್ ಕೇಸ್ ಆ ಥರ ವೀನಸ್ ಲೀಕೇಜ್ ಇದ್ದರೆ ವೀನಸ್ ವಲ್ವಾರ್ ರಿಪೇರ್ಮೆಂಟ್ ಅಂತ ಚಿಕಿತ್ಸೆ ಇರುತ್ತೆ. ಅಥವಾ ಎರಡನೇದಂದರೆ ಡಾರ್ಸಲ್ ವೀನಸ್ ಲೈಗೇಷನ್, ಅಂದರೆ ಅಲ್ಲಿ ವಾಲ್ನಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ ಆ ವಾಲ್ನ ರಿಪ್ಲೇಸ್ ಮಾಡ್ತಾರೆ ಅಥವಾ ವಾಲ್ನ ರಿಪೇರ್ ಮಾಡ್ತಾರೆ. ಸೊ ಸರ್ಜಿಕಲ್ನಲ್ಲಿ ಮತ್ತೊಂದು ಅಸ್ಪೆಕ್ಟ್ ಏನಂದರೆ ಇಂಪ್ಲ್ಯಾಂಟ್. ಸೊ ಪೆನೈಲ್ ಇಂಪ್ಲ್ಯಾಂಟ್ ಬಗ್ಗೆ ನಾನು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ, ಬಿಕಾಸ್ ನಾವು ನೋಡಿಲ್ಲ ಅಂದ್ರೆ ನೋಡಿ. ಈ ಇಂಪ್ಲ್ಯಾಂಟ್ಸ್ ಏನಂದರೆ ಪರ್ಟಿಕ್ಯುಲರ್ ಅವನಿಗೆ ಹಾರ್ಮೋನ್ಸ್ ಕೊಟ್ವಿ, ಏನೂ ಉಪಯೋಗ ಆಗ್ತಾಯಿಲ್ಲ, ಮೆಡಿಸಿನ್ ಕೊಟ್ವಿ, ಏನೂ ಉಪಯೋಗ ಆಗ್ತಾಯಿಲ್ಲ, ಆಲ್ ಅದರ್ ಟ್ರೀಟ್ಮೆಂಟ್ ಮಾಡ್ಯುಲಿಟೀಸ್ ಮಾಡಾದ್ಮೇಲೂ ಅವನಿಗೆ ಲಾಸ್ಟಿಗೆ ರಿಸಲ್ಟ್ ಇಸ್ 0 ಅಂದಮೇಲೆ ಇವಾಗ ಇಂಪ್ಲ್ಯಾಂಟ್ಸ್ ಬರುತ್ತೆ. ಇಂಪ್ಲ್ಯಾಂಟ್ಸ್ ಈಸ್ ನಥಿಂಗ್ ಬಟ್ ಒಂದು ಆರ್ಟಿಫಿಷಿಯಲ್ ಮಾಡ್ಯೂಲ್ನ ನಿಮ್ಮ ಪೆನಿಸ್ನಲ್ಲಿ ಇನ್ಸರ್ಟ್ ಮಾಡಿಬಿಡೋದು. ಸೊ ಇದರಲ್ಲಿ ಬೇರೆ ಬೇರೆ ಇಂಪ್ಲ್ಯಾಂಟ್ಸ್ ಇರುತ್ತೆ, ಪ್ರೊಸ್ಥೆಟಿಕ್ ಇಂಪ್ಲ್ಯಾಂಟ್ಸ್ ಅಂತ ಇರ್ಬೋದು, ರಾಡ್ಸ್ ಇಂಪ್ಲ್ಯಾಂಟ್ಸ್ ಅಂತ ಇರ್ಬೋದು. ಸೊ ಈ ಇಂಪ್ಲ್ಯಾಂಟ್ಸ್ ಏನು ಮಾಡ್ತೀವಿ, ಪೆನಿಸ್ನಲ್ಲಿ ಇನ್ಸರ್ಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಆರ್ಟಿಫಿಷಿಯಲ್ ಬಟನ್, ಆನ್ ಆಫ್ ಬಟನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ತಾವು ಆ ಬಟನ್ನ ಆನ್ ಮಾಡಿಬಿಟ್ರೆ ಏನಾಗುತ್ತೆ, ಸ್ಲೋಲಿ ಅಂತ ನೀರು ಬಂದುಬಿಟ್ಟು ಪೆನಿಸ್ನ ಹಾರ್ಡ್ ಮಾಡುತ್ತೆ, ಪೆನಿಸ್ ಚೆನ್ನಾಗಿ ಗಟ್ಟಿಗಾಗುತ್ತೆ, ಉದ್ರೇಕ ಬಂದಿರುತ್ತೆ. ಆವಾಗ ತಾವು ಸೆಕ್ಸ್ ಮಾಡ್ಬೋದು. ಮತ್ತು ಇವಾಗ ಸೆಕ್ಸ್ ಸಾಕಾಯ್ತಪ್ಪ ಅಂದಮೇಲೆ ಬಟನ್ ಆಫ್ ಮಾಡಬೇಕು, ಇದು ಆಫ್ ಆಗುತ್ತೆ. ಬಟ್ ಇದು ಮೇನ್ಲಿ ಸ್ವಲ್ಪ ಆರ್ಟಿಫಿಷಿಯಲ್ ಥರ ಅನಿಸುತ್ತೆ. ಮೇ ಬಿ ನಿಮ್ಮ ಪಾರ್ಟ್ನರ್ಗೆ ಸ್ವಲ್ಪ ಇದರಿಂದ ತೃಪ್ತಿ ಆಗ್ಬೋದು, ಬಟ್ ತಮಗೆ ನ್ಯಾಚುರಲ್ ಲೆವೆಲ್ನಲ್ಲಿ ಬ್ರೈನ್ದಿಂದ ಪೆನಿಸ್ಗೆ, ಪೆನಿಸ್ದಿಂದ ಸ್ಪೈನಲ್ ಕಾರ್ಡ್ಗೆ, ಸ್ಪೈನಲ್ದಿಂದ ಬ್ರೈನ್ಗೆ ಈ ಮ್ಯಾಸೇಜ್ ಏನು ಪಾಸ್ ಆಗುತ್ತೆ ಅಲ್ಲ, ಈ ಸೈಕಲ್ ಇರಲ್ಲ ಇಲ್ಲಿ. ಇಟ್ ಈಸ್ ಓನ್ಲಿ ಪೆನಿಸ್ ಟು ಪೆನಿಸೇ ಸೈಕಲ್ ಇರುತ್ತೆ. ನೀವು ಬಟನ್ ಆನ್ ಮಾಡಿದ್ರೆ ಹಾರ್ಡ್ನೆಸ್ ಆಗ್ತದೆ, ಬಟನ್ ಆಫ್ ಮಾಡಿದ್ರೆ
ಮೆತ್ತಗೋಗ್ಬಿಡ್ತಾ ಇದೆ. ಅಲ್ಲಿ ಬ್ರೈನ್ದು, ಸ್ಪೈನಲ್ ಕಾರ್ಡ್ದು, ಇನ್ನರ್ದು ಕನೆಕ್ಷನ್ ಇರಲ್ಲ. ಸೊ ದೀಸ್ ಆರ್ ದ ಟ್ರೀಟ್ಮೆಂಟ್ ಮಾಡ್ಯುಲಿಟೀಸ್ ಇನ್ ಮಾಡರ್ನ್ ಮೆಡಿಸಿನ್. ಸೊ ನಾನು ಆಯುರ್ವೇದ ಬಗ್ಗೆ ಮಾತಾಡಿದ್ದೆ ತುಂಬ ಸತಿ. ಆಯುರ್ವೇದದಲ್ಲಿ ಈ ಥರ ವಾಜಿಕರಣ ಚಿಕಿತ್ಸೆ ಮಾಡ್ತೀವಿ, ಶೋಧನ ಚಿಕಿತ್ಸೆ ಮಾಡ್ತೀವಿ, ಶಮನ ಚಿಕಿತ್ಸೆ ಮಾಡ್ತೀವಿ, ಪುನರ್ಜೀವ ನರ ಕೊಡಬೇಕಂದ್ರೆ ರಸಾಯನ ಚಿಕಿತ್ಸೆ ಮಾಡ್ತೀವಿ. ಸೊ ಮಾಡರ್ನ್ ಮೆಡಿಸಿನಲ್ಲಿನೂ ಈ ಥರ ಮೆಡಿಸಿನಲ್ ಆಸ್ಪೆಕ್ಟು ಇದೆ. ಮೆಡಿಸಿನಲ್ ಆಸ್ಪೆಕ್ಟ್ನಲ್ಲಿ ಹೇಳಿದಂಗೆ ಹಾರ್ಮೋನಲ್ ಲೆವೆಲ್ ಇರುತ್ತೆ, PDE5 ಲೆವೆಲ್ ಇರುತ್ತೆ, ನ್ಯೂಟ್ರಿಯೆಂಟ್ ಲೆವೆಲ್ ಇರುತ್ತೆ. ವೆರಿ ಸೆಕೆಂಡ್ ಟೈಮ್ ರೀಜನ್ರೇಷನ್ ಏನು ಥೆರಪಿ ಇರುತ್ತೆ ಅಲ್ಲ, ಅದು T-ಶಾಟ್ಸ್ ಇರ್ಬೋದು, PRP ಇರ್ಬೋದು, ಶಾಕ್ ವೇವ್ ಥೆರಪಿ ಇರ್ಬೋದು, ಅಥವಾ ಸ್ಟೆಮ್ ಸೆಲ್ ಥೆರಪಿ ಇರ್ಬೋದು. ಆಮೇಲೆ ಸರ್ಜಿಕಲ್ ಆಸ್ಪೆಕ್ಟ್ನಲ್ಲಿ ಅದು ಜಸ್ಟ್ ಒಂದು ವೇನಸ್ ಏನು ಇರುತ್ತಲ್ಲ, ರಿಪೇರ್ಮೆಂಟ್ ಇರ್ಬೋದು, ವಾಸ್ ಡಿಫೆಕ್ಟ್ನ, ವೆರಿ ಸೇಮ್ ಟೈಮ್ ಇಂಪ್ಲಾಂಟ್ನ ಇನ್ಸರ್ಷನ್ ಮಾಡೋದು. ದೀಸ್ ಆರ್ ದ ಮಾಡರ್ನ್ ಮೆಡಿಸಿನ್ ಪ್ರಕಾರ ಏನಿರುತ್ತಲ್ಲ ಟ್ರೀಟ್ಮೆಂಟ್ ಮಾಡ್ಯುಲಿಟೀಸ್ ಇನ್ ನಿಮೋರ್ ದೌರ್ಬಲ್ಯತೆ. ಈ ವಿಡಿಯೋ ತಮಗೆ ಇಷ್ಟ ಆದರೆ ತಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.